ಹಲೋ ಎವ್ರಿವನ್. ನೋಡಿ ಸ್ನೇಹಿತರೆ, ಮೊನ್ನೆ ನಾವು ಪರ್ಸೆಂಟೇಜ್ನ ಕಂಪ್ಲೀಟ್ PYQs ನೋಡಿದ್ವಿ. ಈ ಒಂದು ಸೆಷನ್ ಅಲ್ಲಿ RRB ಗ್ರೂಪ್ ಡಿನ ಕಂಪ್ಲೀಟ್ ಸಿಂಪಲ್ ಇಂಟ್ರೆಸ್ಟ್ ನ 51 ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡೋಣ. ಸೊ ಈ 51 ಕ್ವಶನ್ಸ್ ಸಮೇತ ಯಾವುದೇ ಒಂದು ಫಾರ್ಮುಲಾ ಇಲ್ಲದೆ, ಸೊ ಯೂನಿಟ್ ಡಿಜಿಟಲ್ ಸಮ್ ಆರ್, ಆಪ್ಷನ್ ಎಲಿಮಿನೇಷನ್ ಆರ್, ಮಲ್ಟಿಪಲ್ ಚೆಕ್ ಮಾಡ್ಕೊಂಡು ಸಿಂಪಲ್ ಆಗಿ ವಿತೌಟ್ ಪೆನ್ ಪೇಪರ್ ಸಾಲ್ವ್ ಮಾಡಬಹುದು. ಕೊನೆವರೆಗೂ ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೆಷನ್. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕ್ವಶನ್, ವಾಟ್ ವುಡ್ ದ ಆನ್ಯುವಲ್ ಇಂಟ್ರೆಸ್ಟ್ ಅಕರ್ಡ್ ಆನ್ ಎ ಡೆಪಾಸಿಟ್ ಆಫ್ 3,500 ಇನ್ ಎ ಬ್ಯಾಂಕ್ ದಟ್ ಪೇಸ್ ಎ 17% ಪರ್ ಆನಮ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಬಿ ಅಂತ ಕೇಳಿದರೆ, ವಾರ್ಷಿಕ 17% ಸರಳ ಬಡ್ಡಿ ದರ ನೀಡುವ ಬ್ಯಾಂಕ್ನಲ್ಲಿ 3,500 ಠೇವಣಿ ಇಟ್ಟರೆ ಒಂದು ವರ್ಷದ ಬಡ್ಡಿ ಎಷ್ಟು ಆಗುತ್ತದೆ ಅಂತ ಕೇಳಿದರೆ. ರೈಟ್, ಇಲ್ಲಿ ನೋಡಿ, ಮೊದಲು ನಿಮ್ಗೆ ಒಂದು 2 ಮಿನಿಟ್ಸ್ ಇಷ್ಟೇ, 2 ಮಿನಿಟ್ಸ್ ನನಗೆ ಟೈಮ್ ಕೊಡಿ. ಅದಾದ್ಮೇಲೆ ಪೆನ್ನು ಬೇಕಾಗಿರಲ್ಲ, ಪೇಪರು ಬೇಕಾಗಿರಲ್ಲ, ಹಂಗೆ ಸಾಲ್ವ್ ಮಾಡಿ. ಓಕೆನಾ? 2 ಮಿನಿಟ್ಸ್ ಮಾತ್ರ ಟೈಮ್ ಕೊಡಿ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನಪ್ಪ? PTR/100. ರೈಟ್. ಸೊ ನನ್ನ ಹತ್ರ ಪ್ರಿನ್ಸಿಪಲ್ 10,000 ಇದೆ ಅನ್ಕೊಳ್ಳಿ. ಟೈಮ್ 3 ಇಯರ್ಸ್, ರೇಟ್ ಒಂದು 8% ಅನ್ಕೊಳ್ಳಿ. ಸಿಂಪಲ್ ಇಂಟ್ರೆಸ್ಟ್ ಬೇಕು. ಈ 2 zeros ಹೋಗುತ್ತೆ. ಆನ್ಸರ್ ಶುಡ್ ಬಿ 100 ಮಲ್ಟಿಪಲ್ ಆರ್ 3 ಮಲ್ಟಿಪಲ್ ಆರ್ 8 ಮಲ್ಟಿಪಲ್. ಇದು ನೆನಪಿಟ್ಕೋಬೇಕು ಅಲ್ವಾ? ಸೊ ಆನ್ಸರ್ ಏನಾಗಿರುತ್ತೆ? 3 ಮಲ್ಟಿಪಲ್ ಆರ್ 8 ಮಲ್ಟಿಪಲ್ ಆರ್ ಪ್ರಿನ್ಸಿಪಲ್ ಮಲ್ಟಿಪಲ್ ಆಗಿರುತ್ತೆ. ಇದು ನೆನಪಿಟ್ಕೋಬೇಕು. ನಮಗೆ ಸಿಂಪಲ್ ಓನ್ಲಿ ಇಂಟ್ರೆಸ್ಟ್ ಬೇಕಂದ್ರೆ ನಾವು ಏನು ಮಾಡ್ತೀವಿ? ಪರ್ಸೆಂಟೇಜ್ ಅಲ್ಲಿ ರೇಟ್ ಇಂಟು ಟೈಮ್ ಮಾಡ್ತೀವಿ. ಕ್ಲಿಯರ್? ಅಂದ್ರೆ ಆರ್ ಇಂಟು ಟಿ ಅಂತ. ಪ್ರಿನ್ಸಿಪಲ್ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ? 100 ಇಸ್ ಈಕ್ವಲ್ ಟು ಏನಾಗುತ್ತೆ? ಪ್ರಿನ್ಸಿಪಲ್. ಸೊ SI ಬೇಕಂದ್ರೆ ಏನು? ಆರ್ ಇಂಟು ಟಿ ಪರ್ಸೆಂಟೇಜ್. ಆರ್ ಪರ್ಸೆಂಟೇಜ್ ಇಂಟು ಟಿ ಅಂದ್ರೆ ರೇಟ್ ಇಂಟು ಟೈಮ್ ಅಂತ ಅರ್ಥ. ಕ್ಲಿಯರ್? ಇಲ್ಲಿ ನೋಡಿ, ಒಂದ್ ವೇಳೆ ನಮ್ಗೆ ಏನ್ ಬೇಕು? ಸಿಂಪಲ್ ಇಂಟ್ರೆಸ್ಟ್ ಬೇಕು ಅಂದ್ರೆ ರೇಟ್ ಇಂಟು ಟೈಮ್ ಎಷ್ಟಾಯ್ತು? 24%. ಕೊಟ್ಟಿರುವಂತ ಆನ್ಸರ್ಗೆ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಓನ್ಲಿ ನಾವೇನ್ ಮಾಡಬೇಕು? 24% ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಒಂದು ವೇಳೆ 20,000 ಪ್ರಿನ್ಸಿಪಲ್, ಟೈಮ್ 4 ಇಯರ್ಸ್, ರೇಟು 7% ಅನ್ಕೊಳ್ಳಿ. ಆಗ ನಾವು 20,000ಕ್ಕೆ ಏನು ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಈಸಿಯಾಗಿ ಬರುತ್ತೆ? 7 into 4 ಎಷ್ಟು? 28%. 28% ಆಫ್ 20,000 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ ಆರ್. ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 7, 4 ಅಂಡ್ ಪ್ರಿನ್ಸಿಪಲ್. ಇಷ್ಟು ಇದೆಯಾ? ಇಷ್ಟು ಗೊತ್ತಿದ್ರೆ ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಕ್ಲಿಯರ್? ಈಗ ನೋಡೋಣ. ವಾರ್ಷಿಕ 17% ಸರಳ ಬಡ್ಡಿ ದರದ ನೀಡಿದ್ರಲ್ಲ ಬ್ಯಾಂಕ್ನಲ್ಲಿ 3,500 ಠೇವಣಿ ಇಟ್ಟರೆ ಒಂದು ವರ್ಷದ ಬಡ್ಡಿ ಎಷ್ಟು ಆಗುತ್ತೆ ಅಂತ ಕೇಳಿದ್ರೆ. ರೈಟ್. ಸೊ ಪ್ರಿನ್ಸಿಪಲ್ ಎಷ್ಟು? 3,500. 17% ವಾರ್ಷಿಕ ದರ. ಸೊ ಪರ್ಸೆಂಟೇಜ್ ಹೋಯ್ತು, 2 ಹೋಯ್ತು, 35 17 ಎಷ್ಟು ಮಾಡಬೇಕು ಅಲ್ವಾ? ಸೊ 5 7 ಜಾ 35, 3 ಕ್ಯಾರಿ, 21 plus 5 26 plus 3 29, 2 ಕ್ಯಾರಿ, 3 1 ಜಾ 3 plus 2 595. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್. ಓನ್ಲಿ 4 to 5 ಟೈಪ್ಸ್ ಕೇಳಿದ್ದಾರೆ. ಸೊ ಯಾವುದೇ ಒಂದು ಪೆನ್ ಪೇಪರ್ ಇಲ್ಲದೆ ನಿಮಗೆ ಮಾಡಿಸ್ತೀನಿ. ಜಸ್ಟ್ ನನಗೆ 5 ಮಿನಿಟ್ಸ್ ಟೈಮ್ ಕೊಡಿ. ಓಕೆನಾ? 5 to 6 ಕ್ವಶನ್ಸ್ ನೋಡಿ, ಅದಾದ್ಮೇಲೆ ನೀವೇ ಪಟ 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 ಅಂತ ಮಾಡ್ಕೊಂಡು. ಕ್ಲಿಯರ್ ಇದೆಯಾ? ನೆಕ್ಸ್ಟ್ ಕ್ವಶನ್. ಟು ಬೈ ಫರ್ನಿಚರ್ ಫಾರ್ ಎ ನ್ಯೂ ಅಪಾರ್ಟ್ಮೆಂಟ್, Chang borrowed 50,000 at 16% per annum simple interest for 18 months. How much interest will she pay ಅಂತ ಕೇಳಿದ್ದಾರೆ. ಹೊಸ ಅಪಾರ್ಟ್ಮೆಂಟ್ಗೆ ಫರ್ನಿಚರ್ ಖರೀದಿಸಲು ಚಾಂಗ್ ಅನ್ನೋರು 50,000 ವಾರ್ಷಿಕ 16% ಬಡ್ಡಿ ದರದಲ್ಲಿ 18 ತಿಂಗಳಲ್ಲಿ ಸಾಲವಾಗಿ ಪಡೆದಳು. ಅವಳು ಎಷ್ಟು ಬಡ್ಡಿ ಪಾವತಿಸಬೇಕು ಅಲ್ವಾ? ನೋಡಿ, 50,000. ಕ್ಲಿಯರ್? ನಾನು ಮೊನ್ನೆ ನೋಡಿದೆ, ಸಾರಿ, ಇಲ್ಲಿ ನಂದು ಫೇಸ್ ಬರ್ತಿದೆ, ಬಟ್ ನಾನಾದ್ರೂ ಇಲ್ಲೇ ಮಾಡಿದ್ದೀನಿ. ಇಲ್ಲಿ ಮಾಡ್ತೀನಿ. ಓಕೆನಾ? ತೊಂದರೆ ಇಲ್ಲ. ಓಕೆ, 50,000 16%, ಬಟ್ ಕೇಳಿರೋದು ಎಷ್ಟಿಗೆ? 18 ಮಂತ್ಸ್ಗೆ. ಇಲ್ಲಿ ನೋಡಿ, 16% ಇದೇನಿದು? ಪರ್ ಆ್ಯನಮ್ಗೆ ಅಂದ್ರೆ ಒಂದು ವರ್ಷಕ್ಕೆ. ಹಾಗಾದ್ರೆ ಅರ್ಧ ವರ್ಷಕ್ಕೆ ಎಷ್ಟಾಗುತ್ತೆ? 8%, 8% ಅಲ್ವಾ? ಸೊ ಅರ್ಧ ವರ್ಷ ಅಂದ್ರೆ ಎಷ್ಟು ತಿಂಗಳು? 6 ತಿಂಗಳು. ಇನ್ನೊಂದು ಅರ್ಧ ಅಂದ್ರೆ 6 ತಿಂಗಳು. ಇನ್ನೊಂದು ಅರ್ಧ ಅಂದ್ರೆ 6 ತಿಂಗಳು ಅಲ್ವಾ? ಸೊ
ಅರ್ಧ ವರ್ಷಕ್ಕೆ 8% ಆದರೆ ಇದೆಷ್ಟು ತಿಂಗಳಿದೆ 18. ಹಂಗಾದ್ರೆ 8 ಇಂಟು 3 ಎಷ್ಟು 24% ಆಯಿತು. ಕ್ಲಿಯರ್. ಸೊ ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು 24% ಫೈಂಡ್ ಔಟ್ ಮಾಡಬೇಕು ಆಫ್ ಎಷ್ಟಕ್ಕೆ 50,000ಕ್ಕೆ. 20% ಕ್ಯಾನ್ಸಲ್. 24 ಇಂಟು 5 ಎಷ್ಟು 120. ಮುಗೀತಾ. ಬೇಸಿಕ್ ಕ್ವಶನ್ಸ್ ಒಂದು 5 to 6 ಕ್ವಶನ್ಸ್ ಮಾತ್ರ ಕೇಳಿ, ಆಮೇಲೆ ನಿಮಗೆ ಆಟ ಸ್ಟಾರ್ಟ್ ಆಗುತ್ತೆ. What is the difference between simple interest and a principal of 5,000 being calculated at 5% per annum 3 years and 4% per annum for 4 years ಅಂತ ಕೇಳಿದ್ದಾರೆ. 5,000 ಮೂಲಧನಕ್ಕೆ ವಾರ್ಷಿಕ 5% ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಮತ್ತು ವಾರ್ಷಿಕ 4% ಸರಳ ಬಡ್ಡಿ ದರದಲ್ಲಿ 4 ವರ್ಷಗಳಿಗೆ ಲಾಭಿಸುವ ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ರೈಟ್. ಸೊ ನಾನು ಆಲ್ರೆಡಿ ಹೇಳಿದೆ, ಸಿಂಪಲ್ ಇಂಟ್ರೆಸ್ಟ್ ಬೇಕಂದ್ರೆ ಏನು ಮಾಡಬೇಕು ಆರ್ ಇಂಟು ಟಿ. ಇಲ್ಲಿ ಪ್ರಿನ್ಸಿಪಲ್ ಏನಿದೆ ಸೇಮ್ ಇದೆ. ಕ್ಲಿಯರ್. ಸೊ ಆರ್ ಇಂಟು ಟಿ ಮಾಡಿದ್ರೆ ಮೊದಲನೇದು 5 ಇಂಟು 3 ಎಷ್ಟು ಇದು 15% ಆಯಿತು. 4 ಇಂಟು 4 ಎಷ್ಟಿದು 16% ಆಯಿತು. ಇದು ಡಿಫ್ರೆನ್ಸ್ ಕೇಳಿದರೆ ಎಷ್ಟು 1. ಹಾಗಾದರೆ 1% ಆಫ್ ಎಷ್ಟು 5,000ಗೆ ಎಷ್ಟು 2 0% ಕ್ಯಾನ್ಸಲ್ 50 ಆನ್ಸರ್. ಎಷ್ಟು 50. ಹಿಂಗೆ ಮಾಡ್ತೀರಾ? ಇಲ್ಲ ಸರ್ ನಮ್ಗೆ ಹಿಂಗೆ ಅಭ್ಯಾಸ ಇಲ್ಲ ಅಂದ್ರೆ ನಾವು ಕಾಮನ್ ಆಗಿ ಮಾಡ್ತೀವಿ ಅಂದ್ರೆ ನೋಡಿ, ಮೊದಲು ನಾವೇನು ಮಾಡ್ತೀವಿ 5 ಇಂಟು 3 15% ಆಫ್ 5,000 ಫೈಂಡ್ ಔಟ್ ಮಾಡಿದ್ವಿ ಅಂದ್ಕೊಳ್ಳಿ, ಎಷ್ಟಾಯಿತು 750 ಆಯಿತು. ಕ್ಲಿಯರ್. ಅದೇ ಥರ 3 ಇಂಟು 4 ಎಷ್ಟು 12% ಆಫ್ 5,000 ಮಾಡಿದ್ವಿ ಅಂದ್ಕೊಳ್ಳಿ, ಎಷ್ಟಾಯಿತು 15% ಅಂಡ್ 4 4 16% ಎಷ್ಟಾಯಿತು 800. ಡಿಫ್ರೆನ್ಸ್ ಎಷ್ಟು 50 ಬಂತಾ? ಕ್ಲಿಯರ್. ಸೊ ಇಷ್ಟೆಲ್ಲ ಮಾಡೋ ಬದಲು ಡೈರೆಕ್ಟ್ ಆಗಿ ಇಲ್ಲೇ ಪರ್ಸೆಂಟೇಜ್ ತಗೊಳ್ಳಿ, ಪರ್ಸೆಂಟೇಜ್ ಡಿಫ್ರೆನ್ಸ್ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್. What is the difference between the simple interest and a principal 3,600 being calculated at 15% per annum for 3 years and 14% per annum for 4 years ಅಂತ ಕೇಳಿದ್ದಾರೆ. ಸೇಮ್ ಟೈಪ್ ಆಫ್ ಕ್ವಶನ್. ಓಕೆನಾ. ಸೊ 3,600 ಮೂಲಧನಕ್ಕೆ ವಾರ್ಷಿಕ 15% ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳಿಗೆ ಮತ್ತು ವಾರ್ಷಿಕ 14% ಸರಳ ಬಡ್ಡಿ ದರದಲ್ಲಿ 4 ವರ್ಷಗಳಿಗೆ ಲಭಿಸುವ ಸರಳ ಬಡ್ಡಿಗಳು ನಡುವಿನ ವ್ಯತ್ಯಾಸ ಎಷ್ಟು ಅಂತ. ಕ್ಲಿಯರ್. 15 3 ಎಷ್ಟಪ್ಪ 45. 14 4 ಎಷ್ಟು 56. ಸೊ ಎಷ್ಟು ಡಿಫ್ರೆನ್ಸು 11%. 11% ಆಫ್ 3,600 ನಾವು ಫೈಂಡ್ ಔಟ್ ಮಾಡಬೇಕು. ಕ್ಯಾನ್ಸಲ್ 11 ಇಂಟು 36 ಎಷ್ಟು 396. ಕ್ಲಿಯರ್ ಇದೆಯಾ? 396. ಸರ್ ನೀವು ನೋಡಿದ್ರೆ ತಮ್ನೇಲಲ್ಲಿ ಸಿಂಗಲ್ ಲೈನ್ ಹಾಕಿದ್ದೀರಾ, 90% ಆಫ್ ದ ಕ್ವಶನ್ ವಿತೌಟ್ ಪೆನ್ ಪೇಪರ್ ಅಂತ ಹಾಕಿದ್ದೀರಾ. ಇಲ್ಲಿ ನೋಡಿದ್ರೆ ನೀವು ಇಷ್ಟು ಎಲ್ಲ ಮಾಡ್ತಿದ್ದೀರಾ ಅಂತೀರಾ. ಸ್ವಲ್ಪ ವೇಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ, ಕೊನೆವರೆಗೂ ನೋಡಿ. ಓಕೆನಾ. To buy a car, Tanya borrowed 75,000 at 8% per annum simple interest for 27 months. How much interest will she pay ಅಂತ ಕೇಳಿದೆ. ಕಾರನ್ನು ಖರೀದಿಸಲು ತನಿಯ 75,000ವನ್ನು ವಾರ್ಷಿಕ 8% ಸರಳ ಬಡ್ಡಿ ದರದಲ್ಲಿ 27 ತಿಂಗಳಿಗೆ ಸಾಲವಾಗಿ ಪಡೆದಳು. ಅವಳು ಎಷ್ಟು ಬಡ್ಡಿ ಪಾವತಿಸಬೇಕು ಅಂತ ಕೇಳಿದೆ. ರೈಟ್. 8% ಪರ್ ಆ್ಯನಮ್ ಅಂದರೆ ಒಂದು ವರ್ಷಕ್ಕೆ 8%. ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ 27 ತಿಂಗಳಿಗೆ. ರೈಟ್. ಸೊ ಇನ್ನೊಂದು 8 ಹಾಕಿದ್ರೆ 2 ವರ್ಷ ಆಯಿತು, ಅಂದರೆ 24 ತಿಂಗಳು. ಬಟ್ ಕೇಳಿರೋದೆಷ್ಟು 27 ತಿಂಗಳು. ಕ್ಲಿಯರ್. ನೋಡಿ 8% ಅಂದರೆ ಎಷ್ಟು ತಿಂಗಳಪ್ಪ 12 ತಿಂಗಳು. ಅಂದರೆ 3 ತಿಂಗಳಿಗೆ ಎಷ್ಟಾಗುತ್ತೆ 3 4 ಆದರೆ ಇದು 8/2 ಎಷ್ಟು 4%. 4% ಆಯಿತು 3 ತಿಂಗಳಿಗೆ. 2% ಆಯಿತು ನೋಡಿ. ಹಾಗಾದರೆ ಒಂದು ವರ್ಷಕ್ಕೆ 8 ಆಯಿತು, 2ನೇ ವರ್ಷಕ್ಕೂ 8 ಆಯಿತು, 3 ತಿಂಗಳಿಗೆ ಎಷ್ಟು ಪರ್ಸೆಂಟ್ ಆಯಿತು 2% ಆಯಿತು. ಹಾಗಾದ್ರೆ ಟೋಟಲ್ ಎಷ್ಟು ಪರ್ಸೆಂಟೇಜ್ ಆಗುತ್ತೆ 18% ಆಗುತ್ತೆ. ಕ್ಲಿಯರ್. ಓಕೆ. ಹಾಗಾದ್ರೆ ನಾವು ಎಷ್ಟು ಫೈಂಡ್ ಔಟ್ ಮಾಡಬೇಕು 18% ಆಫ್ 75,000 ಮಾಡಬೇಕು. ಕ್ಲಿಯರ್. ಸೊ ಪರ್ಸೆಂಟೇಜ್ ಜೀರೋಸ್ ಕ್ಯಾನ್ಸಲ್. 18 ಇಂಟು 75 750. 75 ಇಂಟು 8 150 ಇಂಟು 4 600 ಆಯಿತು. 1000 ಆಯ್ತಲ್ವಾ. ಸೊ ಎಷ್ಟಾಯಿತು 13,500 ಆಯಿತು. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. 18 ಅಂದರೆ ಏನಪ್ಪ 9 ಇಂಟು 2 ಅಂತ ಅರ್ಥ. ರೈಟ್. ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 9.
5 ಟು 7 8 ಇಲ್ಲ 5 4 3 ಪ್ಲಸ್ 5 8 8 ಪ್ಲಸ್ 1 ಎಷ್ಟು 9 ಇದೆಲ್ಲ ಮಾಡೋ ಅವಶ್ಯಕತೆ ಕ್ಲಿಯರಾ? ಇಲ್ಲಿ ನೋಡಿ 27 ಮಂತ್ಸ್ ಇದೆ ಅಂದರೆ 9 ಇಂಟು 3 ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 9 ಓನ್ಲಿ. ಕ್ಲಿಯರ್? A certain sum of money triples itself in 8 years on simple interest. In how many years it will be 4 times ಅಂತ ಕೇಳಿದ್ದಾರೆ. ಒಂದು ನಿರ್ದಿಷ್ಟ ಮೊತ್ತವು ಸರಳ ಬಡ್ಡಿಯಲ್ಲಿ 8 ವರ್ಷಗಳಲ್ಲಿ 3ರಷ್ಟು ಆಗುತ್ತದೆ. ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ? 2 ಪಟ್ಟು. ಎಷ್ಟು ವರ್ಷದಲ್ಲಿ ಆಗುತ್ತೆ? 8 ವರ್ಷ. ಕ್ಲಿಯರ್? ಅದೇ ಮೊತ್ತ 4ರಷ್ಟು ಆಗಲು ಎಷ್ಟು ವರ್ಷ ತಗೋಬೇಕು ಅಂತ ಹೇಳಿದ್ರು. ಸೊ 2 ಜಾಸ್ತಿ ಆಗೋಕ್ಕೆ 8 ವರ್ಷ ಅಂದರೆ 1 ಜಾಸ್ತಿ ಆಗೋಕ್ಕೆ 4. ಕ್ಲಿಯರ್? ಸೊ ಹಾಗಾದರೆ ಅವ್ರು ಕೇಳಿರೋದೇನು 4 ಪಟ್ಟು ಅಂದರೆ 1 ಇರೋದು 4 ಆಗಬೇಕು. ಅಂದರೆ ಎಷ್ಟು ಜಾಸ್ತಿ ಆಗಬೇಕು? 3 ಪಟ್ಟು ಜಾಸ್ತಿ ಆಗಬೇಕು. ಅಂದರೆ 3 ಇಂಟು 4 ಎಷ್ಟು? 12. ಕ್ಲಿಯರ್ ಇದೆಯಾ? ಸೊ 1 4 ಆದರೆ 3 ಎಷ್ಟಪ್ಪ? 12 ವರ್ಷ. ಕ್ಲಿಯರ್ ಇದೆಯಾ? A certain sum of money amounts to 12,000 in 3 years and 16,000 in 5 years on simple interest. Find the principal. ಒಂದು ನಿರ್ದಿಷ್ಟ ಮೊತ್ತವು ಸರಳ ಬಡ್ಡಿಯಲ್ಲಿ 3 ವರ್ಷಗಳಿಗೆ 12,000 ಇದೆ ಮತ್ತು 5 ವರ್ಷಗಳಲ್ಲಿ 16,000 ಆಗುತ್ತದೆ. ಮೂಲಧನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಒಂದು ಪ್ರಿನ್ಸಿಪಲ್ ಇದೆ, ನಮಗೆ ಎಷ್ಟು ಗೊತ್ತಿಲ್ಲ. ಓಕೆನಾ? ಇದು 3 ವರ್ಷಗಳಲ್ಲಿ ಎಷ್ಟಾಗುತ್ತೆ? 12,000 ಆಗುತ್ತಂತೆ. ಎಷ್ಟು ವರ್ಷದಲ್ಲಿ? 3 ವರ್ಷದಲ್ಲಿ. ಆಮೇಲೆ ಅಂಡ್ ಇದೇನಾಗುತ್ತೆ? 16,000 ಆಗುತ್ತೆ. ಎಷ್ಟು ವರ್ಷದಲ್ಲಿ? 5 ವರ್ಷದಲ್ಲಿ. ಸೊ ಆಲ್ರೆಡಿ 3 ವರ್ಷದಲ್ಲಿ ಇದಾಗ್ಬಿಟ್ಟಿದೆ. ಇನ್ನು ಎಷ್ಟು ವರ್ಷ? ಇನ್ನು 2 ವರ್ಷ ಅಲ್ವಾ? ಸೊ ಡಿಫ್ರೆನ್ಸ್ ಎಷ್ಟು? 4,000. ಹಾಗಾದರೆ 2 ವರ್ಷದಲ್ಲಿ ಎಷ್ಟಾಗುತ್ತೆ? 4,000 ಆಗುತ್ತೆ. ಕ್ಲಿಯರ್? ಹಾಗಾದರೆ ಇಲ್ಲಿ ಏನಾಗಿದೆ? 3 ವರ್ಷ ಆಗಿದೆ ಅಂದರೆ ಇದರಲ್ಲಿ ಪ್ರಿನ್ಸಿಪಲ್ಲು ಇದೆ, ಅಮೌಂಟು ಇದೆ. ಕ್ಲಿಯರ್? ಸೊ 2 ವರ್ಷಕ್ಕೆ 4,000 ಆದರೆ 3 ವರ್ಷಕ್ಕೆ ಎಷ್ಟು ಸಾವಿರ ಆಗುತ್ತೆ? 6,000. ಕ್ಲಿಯರ್? ಸೊ ಈಗ ನಾವು ಏನು ಮಾಡಬೇಕು? ಆ 3,000ನ 3 ವರ್ಷಗಳನ್ನ ನಾವು ಮೈನಸ್ ಮಾಡಿದ್ರೆ ನಮಗೆ ಪ್ರಿನ್ಸಿಪಲ್ ಸಿಗುತ್ತೆ. ಸೊ 3 ವರ್ಷಕ್ಕೆ ಎಷ್ಟಾಗುತ್ತೆ? 6,000. ಅಂದರೆ 6,000 ನಾವು ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಪ್ರಿನ್ಸಿಪಲ್ ಸಿಗುತ್ತೆ. ಅದರ ಎಷ್ಟು ಆನ್ಸರು? 6,000. 12,000ದಲ್ಲಿ 6,000 ಹೋದ್ರೆ ಎಷ್ಟು? 6,000. ಕ್ಲಿಯರ್ ಇದೆಯಾ? ಬೇಸಿಕ್ ಕ್ವಶನಾ? ಓಕೆ. ಇದೇನಿದು? ಪ್ರಿನ್ಸಿಪಲ್ ಪ್ಲಸ್ ಕ್ಲಿಯರ್? A sum of money was invested at simple interest at a certain rate of 3 years and it been invested at 4% per annum high rate. It would have fetched 360 more. Find the principal ಅಂತ ಕೇಳಿದ್ದಾರೆ. ಒಂದು ಮೊತ್ತವನ್ನು ಸರಳ ಬಡ್ಡಿಯಲ್ಲಿ ಒಂದು ನಿರ್ದಿಷ್ಟ ದರದಲ್ಲಿ 3 ವರ್ಷಗಳಿಗೆ ಹೂಡಿಕೆ ಮಾಡಲಾಯಿತು. ಅದೇ ಮೊತ್ತವನ್ನು ವಾರ್ಷಿಕ 4% ಹೆಚ್ಚು ದರದಲ್ಲಿ ಹೂಡಿಕೆ ಮಾಡಿದರೆ 360 ಹೆಚ್ಚು ಬಡ್ಡಿ ಸಿಗುತ್ತಿತ್ತು. ಮೂಲಧನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಕ್ಲಿಯರ್? ಹಾಗಾದರೆ 4% ಇಂಟು 3 ಎಷ್ಟು? 12%. 12% ಮಾಡಿದರೆ ಅವ್ರಿಗೆ ಎಷ್ಟು ಬಡ್ಡಿ ಸಿಕ್ತಿತ್ತು? 360 ರೂಪಾಯಿ. ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಪ್ರಿನ್ಸಿಪಲ್. ಇವಾಗಲೂ ಎಷ್ಟರಲ್ಲಿರುತ್ತೆ? 100ಅಲ್ಲಿ. 12 3 ಜಾ 36 0 100 3 ಜಾ 300 1 0 3000. ಕ್ಲಿಯರ್ ಇದೆಯಾ? ಬೇಸಿಕ್ ಕ್ವಶನ. ನಾನು ಇಲ್ಲೊಂದು ಸಮೇತ ಏನು ಮಾಡಿದ್ದೀನಿ? ಸ್ಟಾರ್ಟಿಂಗು 10 ರಿಂದ 11 ಕ್ವಶನ್ ಒಂದೊಂದು ಟೈಪ್ ತೊಗೊಂಡು ಬಂದಿದ್ದೀನಿ. ಆಮೇಲೆ ನಮಗೆ ಸ್ಟಾರ್ಟ್ ಆಗುತ್ತೆ ನೋಡಿ. ಕ್ಲಿಯರ್? What is the simple interest on a sum of 5,500 if the rate of interest for the first 4 years is 6% and the last 2 years is 5% per annum ಅಂತ ಕೇಳಿದ್ದಾರೆ. 5,500 ಮೊತ್ತದ ಮೇಲೆ ಮೊದಲ 4 ವರ್ಷಗಳಿಗೆ ವಾರ್ಷಿಕ 6% ಮತ್ತು ಕೊನೆ 2 ವರ್ಷಗಳಿಗೆ 5% ಬಡ್ಡಿ ದರ ಇದ್ದರೆ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಸಿಂಪಲ್. ಟೋಟಲ್ ಅವ್ರು ಎಷ್ಟು ವರ್ಷ? 6 ವರ್ಷ ತಗೊಂತಾರೆ ಸಿಂಪಲ್ ಇಂಟ್ರೆಸ್ಟ್. ಕ್ಲಿಯರ್? ಬ್ಯಾಂಕಲ್ಲಿ ಒಂದು ಸ್ವಲ್ಪ ಅಮೌಂಟ್ ತೊಗೊಂಡಿರ್ತಾರೆ, 6 ವರ್ಷ ಕಟ್ಟಬೇಕಾಗುತ್ತೆ. ಮೊದಲು 4 ವರ್ಷಕ್ಕೆ ಎಷ್ಟು? 4 ಇಂಟು 6 ಎಷ್ಟು? ಪ್ಲಸ್ ಕೊನೆ ಎಷ್ಟು? 2 ಇಂಟು 5. ಇದು ಸಿಂಪಲ್ ಇಂಟ್ರೆಸ್ಟ್. ಕ್ಲಿಯರ್? ಸೊ 24 ಪ್ಲಸ್ 10 ಎಷ್ಟಾಯ್ತಪ್ಪ? 34% ಕಟ್ಟಬೇಕು. 5,500. ಕಂಪ್ಲೀಟ್ ಮಾಡಿ. ಪರ್ಸೆಂಟೇಜ್ ಹೋಯ್ತು, ಇದು ಹೋಯ್ತು. 34 ಇಂಟು 5 ಇಂಟು 11 ಅಂತ ಬರ್ಕೋಬೋದಾ? 55. ಯಾಕಂದ್ರೆ ನಮ್ಮ 11 ಟೇಬಲ್ ನಮ್ಗೆ ಸಿಂಪಲ್ ಆಗಿ ಗೊತ್ತು. ಹಾಗಾಗಿ 34 5 ಜಾ 170 ಇಂಟು 11. ಆದರೆ 11 ಏನು? 0 ಹಂಗೆ ಬರ್ಕೊಳ್ಳಿ. 7 7 ಪ್ಲಸ್ 1 8 1 ಹಂಗೆ ಬರ್ಕೊಳ್ಳಿ. 187. ಸಿಂಪಲ್ ಇದೆಯಾ? ಓಕೆನಾ? ಇಲ್ಲಿಂದ ನೋಡಿ ಸ್ಟಾರ್ಟ್ ಅಪ್ಪ. ವಿತೌಟ್ ಪೆನ್ ಪೇಪರ್ ಬೇಕಂದ್ರೆ ನಾವು ಮಾಡ್ಬೋದು. ಸ್ವಲ್ಪ ತಲೆಯನ್ನು ಓಡಿಸ್ಬೇಕು. ಕ್ಲಿಯರ್? ಒಂದು ಪ್ರಶ್ನೆ ನಾನು ಹೇಳ್ತೀನಿ, ಉಳಿದಿರುವಂತಹ ಪ್ರಶ್ನೆಗಳು ನಾನು ಮಾಡೋ ಮುಂಚೆ ನೀವು ಯಾರೆಲ್ಲ ವಿಡಿಯೋ ನೋಡ್ತಿರಲ್ವಾ,
ಸೊ ಮಾಡೋ ಮುಂಚೆ ಟ್ರೈ ಮಾಡಿ ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರ್? ಸೊ ಟೂ ಬ್ಯಾಂಕ್ಸ್ ಎ ಅಂಡ್ ಬಿ ಆಫರ್ಡ್ ಲೋನ್ಸ್ ಅಟ್ 3.5% and 7% per annum respectively. Manjit borrowed an amount of 5 lakh from each bank. Find the positive difference between the amounts of simple interest paid to the two banks by Manjit after 2 years ಅಂತ ಕೇಳಿದ್ದಾರೆ. ಎರಡು ಬ್ಯಾಂಕ್ಗಳು ಎ ಮತ್ತು ಬಿ ಕ್ರಮವಾಗಿ ವಾರ್ಷಿಕ 3.5% ಮತ್ತು 7% ಬಡ್ಡಿ ದರದಲ್ಲಿ ಸಾಲ ನೀಡಿದವು. ಎರಡು ಬ್ಯಾಂಕ್ ಇರ್ತವೆ, ಎರಡು ಸಾಲ ಕೊಡ್ತವೆ. ಮಂಜಿತ್ ಪ್ರತಿಯೊಂದು ಬ್ಯಾಂಕಿನಿಂದ 5 ಲಕ್ಷ ತಗೊಳ್ತಾರೆ. ಅವ್ರು ಏನ್ ಮಾಡ್ತಾರೆ, 5 ಲಕ್ಷ ತಗೊಳ್ತಾರೆ ಅಂತ ಪ್ರತಿಯೊಂದು ಬ್ಯಾಂಕಿಂದ. 2 ವರ್ಷಗಳ ನಂತರ ಅವನು ಎರಡು ಬ್ಯಾಂಕ್ಗಳಿಗೆ ಪಾವತಿಸಿದ ಸರಳ ಬಡ್ಡಿಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಎರಡು ಬ್ಯಾಂಕ್ ಇದೆಪ್ಪ, ಪ್ರಿನ್ಸಿಪಲ್ ಸೇಮ್ 5 lakhs. ಒಂದು ಬ್ಯಾಂಕಲ್ಲಿ ಒಂದು 3.5% ತಗೊಂತಾನೆ, ಇನ್ನೊಂದು ಬ್ಯಾಂಕಲ್ಲಿ 7% ತಗೊಂತಾನೆ. ಕ್ಲಿಯರ್? ಇಲ್ಲಿ ನೋಡಿ, ನಾವು ಈ ತರನು ಫೈಂಡ್ ಔಟ್ ಮಾಡ್ಬೋದು. 3.5% ಇಂಟು 5 ಮಾಡಿ ಎಷ್ಟು ಸರ್? 2 years ಕೊಟ್ಟಿದ್ದಾರಾ? ಸೊ 2 years. ಓಕೆ, 2 ಇದು ಎಷ್ಟು ಪರ್ಸೆಂಟ್ ಆಯಿತು? 7%. ಇದು ಎಷ್ಟು ಪರ್ಸೆಂಟ್ ಆಯಿತು? 14%. ಕ್ಲಿಯರಾ? ಸೊ ನಾವು 7% ತೆಗೆದ್ರೆ 2 zeros ಹೋಗುತ್ತೆ, ಪರ್ಸೆಂಟೇಜ್ ಹೋಗುತ್ತೆ, ಸಮಥಿಂಗ್ 35,000 ಬರುತ್ತೆ. 14 ಅಂದರೆ 2 zeros ಹೋಗುತ್ತೆ, ಪರ್ಸೆಂಟೇಜ್ ಹೋಗುತ್ತೆ, 14 ಇಂಟು 5 ಎಷ್ಟು? 70,000. ಸೊ ಡಿಫರೆನ್ಸ್ ಎಷ್ಟು? 35,000 ಬಂತು. ಕ್ಲಿಯರ್? ಸೊ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ನಮಗಿರಲ್ಲ. ಓಕೆನಾ? ನಾವು ಕಾಮನ್ ಆಗಿ ಮಾಡಿದೀವಿ, ಬಟ್ ಕಾಮನ್ ಆಗಿ ಯಾಕೆ ಮಾಡಬಾರ್ದು? ಇಲ್ಲಿ ಡೈರೆಕ್ಟ್ ಆಗಿ ಸಿಗುತ್ತೆ ನೋಡಿ. ಪ್ರಿನ್ಸಿಪಲ್ ಸೇಮ್ ಅವರೇ ಕೊಟ್ಟಿದ್ದಾರೆ ಎರಡರಲ್ಲೂ. ಹಾಗಾದ್ರೆ 3.5 7, ಡಿಫರೆನ್ಸ್ ಎಷ್ಟು? 3.5. ಎಷ್ಟು ಇಯರ್ಸ್ ಕೊಟ್ಟಿದ್ರೆ ಅಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಎಷ್ಟು? 3.5 ಇಂಟು 2 ಎಷ್ಟು? 7%. ಸೊ 7% ಆಫ್ 5 lakhs ಅಂದ್ರೆ ಪರ್ಸೆಂಟೇಜ್ 2 zeros ಹೋಗಿತ್ತು. 7 ಇಂಟು 5 ಎಷ್ಟು? 35. ಪೆನ್ನು ಪೇಪರ್ ಬೇಕಾ ಬೇಡವಾ? ಇಲ್ಲ ತಾನೆ? ಇದು ನೋಡಿ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 at 7% per annum rate of interest for the period of 10th February 2023 to 24th April 2023. ಕ್ಲಿಯರ್? ನಾನು ಆಲ್ರೆಡಿ ಹೇಳಿದೆ, ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ ಐದರ್ ಪ್ರಿನ್ಸಿಪಲ್ ಆರ್ ರೇಟ್ ಅಂತ. ಸೊ 7 ಮಲ್ಟಿಪಲ್ ಆನ್ಸರ್ ಏನು? 28. ಕ್ಲಿಯರ್? ಸೊ ನೆಕ್ಸ್ಟ್ ನಾವು ಹಿಂಗೆ ಮಾಡೋಣ. ಫಸ್ಟ್ ನಿಮಗೆ ಒಂದು ಕ್ವಶನ್ನ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಸಾಲ್ವ್ ಮಾಡಿಸ್ತೀನಿ, ಅದಾದ್ಮೇಲೆ ಆಪ್ಷನ್ ಮುಖಾಂತರ ನಾವು ಮಾಡ್ಕೊಂಡು ಹೋಗ್ಬಿಟ್ಟೆ. ಓಕೆ, ಸೊ PTR by 100 rate. So 2000 into 7%. ಸೊ ಡೇಸ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, 2023 ಲೀಪ್ ಇಯರ್ ಅಲ್ಲ, ಸೊ 365 ಡೇಸ್ ಬರುತ್ತೆ. ಅದು ನಾವು ಬರ್ಕೊಳ್ಳೋಣ, ತೊಂದರೆ ಇಲ್ಲ. ಸೊ 100 ಅದನ್ನು ಬರ್ಕೊಳ್ಳೋಣ. ಸೊ 10 ಇಂದ 28ಗೆ 18 ಡೇಸ್ ಆಯಿತು. ಅಂಡ್ ಮಾರ್ಚ್ 31, ಏಪ್ರಿಲ್ 21, ಸೊ 24. 18 + 31 ಓಕೆ 49 + 24 73 ಆಯಿತು. 73 ಡೇಸ್ಗೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. 1 ಜಾ 5 ಜಾ, 2 zeros 2 zeros, 5 1 ಜಾ 5 4 ಜಾ, 7 4 ಜಾ ಆನ್ಸರ್ ಏನು? 28. ಮುಗಿತಾ ಇಲ್ವಾ? ಕ್ಲಿಯರ್? ನೆಕ್ಸ್ಟ್ ನಾವು ಪೆನ್ನು ಪೇಪರ್ ಇಲ್ಲದೆ ಮಾಡೋಣ. ಓಕೆ, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 7% per annum rate of interest for the period from 7th February 2023 to 17th April 2023 ಅಂತ ಕೇಳಿದರೆ, ಲೀಪ್ ಇಯರ್ ಕೊಟ್ಟಿಲ್ಲ, ಸೇಮ್ ಡಾಟಾ ಇದೆ, ಎಲ್ಲ ಡಾಟಾ ಇದೆ. ಹಾಗಾದ್ರೆ ಆನ್ಸರ್ ಏನು? 7 ಮಲ್ಟಿಪಲ್ ಏನು? 28. ಬೇಕಿದ್ರೆ ನಾವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೆಕ್ಸ್ಟ್, ಎ ಸರ್ಟನ್ ಸಮ್ ಆಫ್ ಮನಿ ಡಬಲ್ಸ್ ಇಟ್ ಸೆಲ್ಫ್ ಇನ್ 16 years ಆನ್ ಸಿಂಪಲ್ ಇಂಟ್ರೆಸ್ಟ್. ಇನ್ ಹೌ ಮೆನಿ ಇಯರ್ಸ್ ಇಟ್ ವಿಲ್ ಬಿ 6 times ಅಂತ ಕೇಳಿದರೆ. ಕ್ಲಿಯರ್? ಸೊ 16 ಮಲ್ಟಿಪಲ್ ಆನ್ಸರ್ ಮುಗೀತು, ಒಂದೇ ಆಪ್ಷನ್. ಹಿಂಗೆ ಆಪ್ಷನ್ ಮುಖಾಂತರ ಹೋಗ್ಬೋದು. ಇವಾಗ ಮಾಡಿಸ್ಬೇಕಾ? ಮಾಡಂತ ತಗೊಳ್ಳಿ. ಡಬಲ್ ಎಷ್ಟು ವರ್ಷಕ್ಕಾಗುತ್ತಪ್ಪ? 16 ವರ್ಷ. ಅದ್ರ 6 times ಅಂದರೆ 5 times ಜಾಸ್ತಿ ಆಗುತ್ತೆ. 5 ಇಂಟು 16 ಎಷ್ಟು? 8. ಮುಗೀತಾ? ಕ್ಲಿಯರ್? ವಾಟ್ ವುಡ್ ಬಿ ದ ಆನ್ಯುವಲ್ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಎ ಡಿಪಾಸಿಟ್ ಆಫ್ 95,950 ಇನ್ ಎ ಬ್ಯಾಂಕ್ ದಟ್ ಪೇಸ್ 9% per annum rate of simple interest. ವಾರ್ಷಿಕ 9% ಸರಳ ಬಡ್ಡಿ ದರ ನೀಡುವ ಬ್ಯಾಂಕಿನಲ್ಲಿ 95,950 ಠೇವಣಿ ಇಟ್ಟರೆ ಒಂದು ವರ್ಷದಲ್ಲಿ ಬಡ್ಡಿ ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ನಾವು ಏನು ಮಾಡಬೇಕು? 9% ಆಫ್ 95,950ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ನಾವೇನು ಮಾಡ್ತೀವಿ, ಇಷ್ಟೆಲ್ಲ ಅವ್ರು ಏನು ಕೊಟ್ಟಿದ್ದಾರೆ, ಸ್ವಲ್ಪ ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ. ಸೊ ನಾವು ಏನು ಮಾಡೋಣ? 9ನ ಮಲ್ಟಿಪಲ್ ಚೆಕ್ ಮಾಡೋಣ. ಫಸ್ಟ್ 18 ಬರಬೇಕು ಆರ್ 9 ಬರಬೇಕು. ಓಕೆನಾ? 5 3 ಸರಿ 10 3
13 8 21 ಹೋಗಲ್ಲ. ಎಷ್ಟಾಯಿತು 10 8 18 9 ಎಸ್ ಇದು ಆಗ್ಬೋದು ಆನ್ಸರು. ನೆಕ್ಸ್ಟು 6 3 9 ಆಯಿತು 10 + 8 18 ಇದು ಆಗ್ಬೋದು. 10 18 8 5 13 ಆಗಲ್ಲ. 2 ಆಪ್ಷನ್ ಆಗ್ಬೋದು ಸರ್. ಮತ್ತೆ ಈಗ ಹೆಂಗೆ ಮಾಡೋದು? ಮಾಡಂತವಳು ಯಾಕೆ ಟೆನ್ಷನ್ನು? ಇಲ್ಲೇನಿದೆ 95 ಅಂತ ಬರ್ಕೋದು 19 into 5 ಅಂತ ಬರ್ಕೋದಾ? 19 ಚೆಕ್ ಮಾಡೋಣ, ಯಾಕೆ ಟೆನ್ಷನ್ನು ಅಲ್ವಾ? ಇಲ್ಲಿ ನೋಡಿ 19 4 × 76 ಇನ್ನೆಷ್ಟು ಉಳಿತು? 85 ಉಳಿತು. 19 4 × 76 ನೆಕ್ಸ್ಟ್ ಉಳಿತು 9 ಉಳಿತು, 95 ಆಯಿತು. 19 5 × 95 ಆಯಿತು, ರಿಮೈನಿಂಗ್ 5 ಉಳಿತು. ಇದು ಆನ್ಸರ್ ಆಗಲ್ಲ. ಇನ್ನು ಉಳಿದಿರೋದು ಒಂದೇ ಆಪ್ಷನ್, ಇದಾಗ್ಬೋದು. ಬಟ್ ಚೆಕ್ ಮಾಡೋಣ ಅಂದರೆ ಮಾಡೋಣ. 19 4 × 76 83 ಉಳಿತು. 19 4 × 76 ಇನ್ನು 10 ಉಳಿತು, 103 ಆಯಿತು. 19 5 95 85 ಉಳಿತು. 19 4 × 76 9 ಉಳಿತು, ಇಲ್ಲೊಂದು 5 ಬಂತು. 95 19 5 ಸೊ ಆನ್ಸರ್ ಏನು? ಇಷ್ಟೇ. ಓಕೆನಾ? ಸೊ ಪೆನ್ನು ಪೇಪರ್ ಇಲ್ಲದೆ ನಾವು ಮಾಡ್ಬೋದು, ತೊಂದರೆ ಇಲ್ಲ. ಇದ್ರೂ ಸಮೇತ ಸಿಂಗಲ್ ಲೈನಲ್ಲಿ ಆನ್ಸರ್ ಬರುತ್ತೆ. ಇವೆಲ್ಲ ಬೇಕಿದ್ರೆ ನಾವು ಸಿಂಗಲ್ ಲೈನಲ್ಲಿ ಮಾಡ್ಬೋದು. ಬಟ್ ನಿಮಗೆ ಅರ್ಥ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕ್ಲಿಯರ್? ಸೊ ಸಿಂಗಲ್ ಲೈನಲ್ಲಿ ಮಾಡ್ಬೋದು, ತೊಂದರೆ ಇಲ್ಲ ಈ ಕ್ವಶನ್ಸ್ ಎಲ್ಲ. ಓಕೆನಾ? ಈಗ question, okay. A sum of money was invested at simple interest at a certain rate of 4 years. Had it been invested at 3% per annum higher rate, it would have fetched 960 more. Find the principal ಅಂತ ಕೇಳಿದ್ದಾರೆ. ಒಂದು ಮೊತ್ತವನ್ನು ಸರಳ ಬಡ್ಡಿಯಲ್ಲಿ ಒಂದು ನಿರ್ದಿಷ್ಟ ದರದಲ್ಲಿ 4 ವರ್ಷಗಳಿಗೆ ಹೂಡಿಕೆ ಮಾಡಲಾಯಿತು. ಅದೇ ಮೊತ್ತವನ್ನು ವರ್ಷಕ್ಕೆ 3% ಹೆಚ್ಚು ದರದಲ್ಲಿ ಹೂಡಿಕೆ ಮಾಡಿದರೆ 960 ಹೆಚ್ಚು ಬಡ್ಡಿ ಸಿಗುತ್ತಿತ್ತು. ಮೂಲಧನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಒಂದು ವೇಳೆ 3% ಹೆಚ್ಚು ದರದಲ್ಲಿ ಹೂಡಿಕೆ ಮಾಡಿದರೆ 960 ಸಿಗ್ತಾ ಇತ್ತು, ಅಂದರೆ 4 ವರ್ಷಗಳಿಗೆ. ಸೊ 3 × 4 ಎಷ್ಟು? 12. ಸೊ 12% ವ್ಯಾಲ್ಯೂ ಎಷ್ಟು? 960, ಅಂದರೆ 12 × 8. ಸೊ 100 × 8 ಎಷ್ಟು? 80. ಮುಗೀತಾ? ಪೆನ್ನು ಪೇಪರ್ ಬೇಕಾ? ನೀವು ಹೇಳಿ, ಬೇಕಾ? ಕಮೆಂಟ್ ರೂಪದಲ್ಲಿ ತಿಳಿಸಿ ಯಾವ ಥರ. ಓಕೆನಾ? ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 at 7% per annum rate of interest for the period of 7 February 2023. 23 ಅಂದರೆ 365 and ಇಲ್ಲಿ 7% ಕೊಟ್ಟಿದ್ದಾರೆ. ಸೊ ಆನ್ಸರ್ ಶುಡ್ ಬಿ 7 × 28. ಕ್ಲಿಯರ್? ಸೊ ಸೇಮ್ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 at 7%. ಸೊ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 7%. ಮುಗೀತು. ಅಂದ್ರೆ ಡಬಲ್ ಇದ್ರೆ ನಾನು ಮಾಡಿಸ್ತೀನಿ, ನೀವು ತಲೆ ಕೆಡಿಸ್ಕೊಬೇಡಿ. ಕ್ಲಿಯರ್? A sum of money was invested at simple interest at a certain rate of 10 years. Had it been invested at 6% per annum high rate, it would have fetched 5700 more. Find the principal ಅಂತ ಕೇಳಿದ್ದಾರೆ. ಸೇಮ್ ಅದೇ ಥರ. ಮೋರ್ ಅಂದರೆ ಏನು? ಜಾಸ್ತಿ ಮಾಡಿದ್ರೆ, ಅಂದರೆ 10 × 6 60. ಸೊ 60% ವ್ಯಾಲ್ಯೂ 5700 ಆದರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ಪ್ರಿನ್ಸಿಪಲ್ ಅಂದರೆ 100. ಕ್ಲಿಯರ್? 0 0 ಕ್ಯಾನ್ಸಲ್, 3 and 5 3 19 5 19 95. ಮುಗೀತು. ಕ್ಲಿಯರ್ ಇದೆಯಾ? ಸೊ ಸಿಂಗಲ್ ಲೈನ್ ಬೇಕಂದ್ರೆ ತಗೊಂಡು ಮಾಡೋಣ. 60 ಅಂದರೆ 60 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 5700. ನಾವೇನು ಫೈಂಡ್ ಔಟ್ ಮಾಡಬೇಕು? 100ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? 1 1 ಹೋಯ್ತು, 3 5 3 19 19 × 5 ಎಷ್ಟು? 95. ಮುಗೀತಾ? ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 at 7% annum. 7% ಕೇಳಿದ್ದಾರೆ ಅಂಡ್ ಇದೇನು ಕೇಳಿದ್ದಾರೆ? ಏನಾಗುತ್ತೆ? ಸೊ ಲೀಪ್ ಇಯರ್ ಅಲ್ಲ, ಲೀಪ್ ಇಯರ್ ಅಂದರೆ 7 ಮಲ್ಟಿಪಲ್ ಆನ್ಸರ್. ಲೀಪ್ ಇಯರ್ ಇದ್ರೆ ನಾನು ನಿಮ್ಗೆ ಹೇಳ್ತೀನಿ. ಓಕೆ. ಸೊ ನೆಕ್ಸ್ಟ್ ಅಗೈನ್ 7 ಮಲ್ಟಿಪಲ್ ಆನ್ಸರ್. ಕ್ಲಿಯರ್? ಈ ಥರ ಕೊಟ್ಟಿದ್ದಾರೆ ನೋಡಿ. 2 ಬ್ಯಾಂಕ್ಸ್ A and B ಆಫರ್ಡ್ ಲೋನ್ಸ್ 3.5 and 7.5. ಸೊ ಅಂದರೆ ಎಷ್ಟು ಡಿಫರೆನ್ಸು? 4%. ಕ್ಲಿಯರ್? ಮುಕುಂದ್ borrowed an amount of 2 lakhs for each bank. Find the positive difference between the amount simple interest paid to 2 banks ಮುಕುಂದ್ after 2 years. ಆಲ್ರೆಡಿ ನಾವು ಮಾಡಿದ್ವಿ, ರೈಟ್? ಸೊ ಎಷ್ಟಾಯಿತು? 4 × 2 8%. ಸೊ 8% ನಾವು ಫೈಂಡ್ ಔಟ್ ಮಾಡಬೇಕು. 2 lakhs. ಸೊ 8 × 2 ಎಷ್ಟು? 16. ಮುಗೀತಾ? ಸಿಂಗಲ್ ಲೈನ್. ಸೊ ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 at 7% per annum. 7 ಮಲ್ಟಿಪಲ್ ಆನ್ಸರ್. ಸೇಮ್ 7 ಮಲ್ಟಿಪಲ್ ಆನ್ಸರ್. ನೆಕ್ಸ್ಟ್ 2 ಬ್ಯಾಂಕ್ಸ್ A and B ಆಫರ್ಡ್ ಲೋನ್ಸ್ 3.5 and 7.5. ಸೊ ಡಿಫ್ರೆನ್ಸ್ ಎಷ್ಟು? 4%. ಕ್ಲಿಯರ್? ಎಷ್ಟು ವರ್ಷಕ್ಕೆ? 2 ಇಯರ್ಸ್ಗೆ. ಮಾಡಿಬಿಡೋದೆ ಡೈರೆಕ್ಟು. 8% ಫೈಂಡ್ ಔಟ್ ಮಾಡಬೇಕು. ಎಷ್ಟಿಗೆ? 2,20,000ಗೆ. ಕ್ಲಿಯರ್? ಮಾಡೋಣ ತಗೊಳ್ಳಿ. ಇದನ್ನು ಈ ಕಡೆ ಮಾಡಿ, ಇದು 16 × 11 ಆಯಿತು. 11 × 16 ಎಷ್ಟು? 176. ಮುಗೀತಾ? ಸಿಂಗಲ್ ಲೈನ್. ಕ್ಲಿಯರ್? ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆಯ್ತಾ ಇಲ್ವಾ? ಓಕೆನಾ? ಸೊ ಅರ್ಥ ಆಗಿಲ್ಲ ಅಂದರೆ ಇದನ್ನು 2 ಟೈಮ್ಸ್ ನೋಡಿ, ಇನ್ನೇನು ಬೇಡ.
ಇದನ್ನು ನೀವು 2 ಟೈಮ್ಸ್ ನೋಡಿ ಸಾಕು. ಫಿಲ್ ಮಾಡಿದೆ ನಾನು. ಈ ಕ್ವಶನ್ ಅಳಿಸಿದ್ದೀನಿ ಅನ್ಸುತ್ತೆ, ರೈಟ್? ಸೊ ಇದನ್ನು 2 ಟೈಮ್ಸ್ ಮಾಡಿ. 2 ಟೈಮ್ಸ್ ನೋಡಿ, ಏನೂ ಬೇಕಾಗಿಲ್ಲ ನಿಮಗೆ, ಸಿಂಗಲ್ ಆಗಿ ಬಂದುಬಿಡುತ್ತೆ, ಒಂದೇ ಲೈನಲ್ಲಿ ಬರುತ್ತೆ. ಪೆನ್ನು ಪೇಪರ್ ಸಮೇತ ಬೇಕಾಗಿರೋದು. 25th ಮುಗಿತಾ? ಸೊ ಎಗೈನ್ ಕೊಟ್ಟಿದ್ದಾರೆ ಫೈಂಡ್ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 7%. ಸೊ 7 ಮಲ್ಟಿಪಲ್ ಮತ್ತೆ ಹೇಳಿ 7% ಅಂಡ್ ಲೀಪ್ ಇಯರ್ ಅಲ್ಲ ಅಂದರೆ 7 ಮಲ್ಟಿಪಲ್ ಆನ್ಸರ್. ಓಕೆನಾ? ಒಂದು ವೇಳೆ ಇದ್ರೆ ನಾನು ಮಾಡಿಸ್ತೀನಿ ಅಲ್ವಾ ಆಲ್ರೆಡಿ. So a certain sum of money amounts to 740 in 2 years and 8,000 in 5 years on simple interest, find the principal. ಈ ಥರದ್ದು ಬೇಕಂದ್ರೆ ಮಾಡೋಣ, ಒಂದು ಲೈನಲ್ಲಿ ಬೇಕಿದ್ರೆ ತುಂಬಿಲ್ಲ. ಒಂದು ನಿರ್ದಿಷ್ಟ ಮೊತ್ತವು ಸರಳ ಬಡ್ಡಿಯಲ್ಲಿ 2 ವರ್ಷಗಳಲ್ಲಿ 7,040 ಮತ್ತು 5 ವರ್ಷಗಳಲ್ಲಿ 8,000 ಆಗುತ್ತದೆ. ಮೂಲಧನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ರೈಟ್? ಒಂದು ಪ್ರಿನ್ಸಿಪಲ್ ಇದೆ, ಇದೇನಾಗುತ್ತೆ 7,040 ಆಗುತ್ತೆ 2 ಇಯರ್ಸಲ್ಲಿ, ಕ್ಲಿಯರ್? ನೆಕ್ಸ್ಟು 8,000 ಆಗುತ್ತೆ 5 ಇಯರ್ಸಲ್ಲಿ, ಅಂದರೆ ಇನ್ 3 ಇಯರ್ಸಲ್ಲಿ. ಸೊ ಡಿಫ್ರೆನ್ಸ್ ಎಷ್ಟು? 3 ಇಯರ್ಸ್. ಸೊ ಡಿಫ್ರೆನ್ಸ್ ಎಷ್ಟು? 9. ಸೊ 3ದು 960 ಆದರೆ ನಮಗೇನು ಬೇಕು? 2ದು ಬೇಕು, ಕ್ಲಿಯರ್? ಯಾಕಂದರೆ 2ದು ಮೈನಸ್ ಮಾಡಿದ್ರೆ ನಮಗೆ ಪ್ರಿನ್ಸಿಪಲ್ ಸಿಗುತ್ತೆ, ಕ್ಲಿಯರ್? ಸೊ 3 3 ಜ 2 ಜ 320 ಜ 2 ಇಂಟು 320 ಎಷ್ಟು? 640. ಅಂದರೆ 640 ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ಪ್ರಿನ್ಸಿಪಲ್ ಸಿಗುತ್ತೆ. ಏನಿದು? ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಸೊ 740ಯಲ್ಲಿ 640 ಹೋದರೆ ಎಷ್ಟಪ್ಪ? 7,040ಯಲ್ಲಿ 640 ಹೋದರೆ ಎಷ್ಟು? 6,400. ಕರೆಕ್ಟಾ? ಬಂತು. ಮತ್ತೆ ಎಲ್ಲ ಇದೇ ಟೈಪ್ ಆಫ್ ಕ್ವಶನ್ಸ್ ಕೇಳಿದರೆ ಸೊ ಪೆನ್ನು ಪೇಪರ್ ಬೇಕಾಗಿರಲ್ಲ. ಸೊ ಡಿಫ್ರೆನ್ಸ್ ಎಷ್ಟು? ಡೈರೆಕ್ಟ್ ಮಾಡೋಣ. 4%. ಎಷ್ಟು ವರ್ಷ? 4 ವರ್ಷ. ಅಂದರೆ ಎಷ್ಟಾಯಿತು? 16% ಫೈಂಡ್ ಔಟ್ ಮಾಡಬೇಕು. 16 ಇಂಟು 2 ಎಷ್ಟು? 32 ಸ್ಟಾರ್ಟಿಂಗ್. ಮುಗೀತಾ? ಸಿಂಪಲ್ಲ. ಸೇಮ್ 3.5 ಮತ್ತು 7%ಗೆ ಎಷ್ಟು ಡಿಫ್ರೆನ್ಸು? 3.5. ಎಷ್ಟು ವರ್ಷ? 4 ವರ್ಷ. ಅಂದರೆ ಎಷ್ಟು? 14% ಫೈಂಡ್ ಔಟ್ ಮಾಡಬೇಕು. 14% ಆಫ್ ಮಾಡೋಣ, 14% ಆಫ್ 460. ಸರ್ ನಾವು ಮಾಡಲ್ಲ ಅಂದರೆ ನೀವು 7 ಮಲ್ಟಿಪಲ್ ಚೆಕ್ ಮಾಡ್ಬೋದು, ಇಲ್ಲ 23 ಮಲ್ಟಿಪಲ್ ಚೆಕ್ ಮಾಡ್ಬೋದು, ಹೆಂಗೆ ಬೇಕಾದ್ರೂ ನಾವು ಮಾಡ್ಬೋದು, ತೊಂದರೆ ಇಲ್ಲ. 7 ಮಲ್ಟಿಪಲ್ ಚೆಕ್ ಮಾಡೋಣ ತಗೊಳ್ಳಿ. ಇವೆಲ್ಲ ಬೇಕಾಗಿಲ್ಲ ನಮಗೆ, ಇನ್ನು ಉಳಿದಿರೋದು ಇಷ್ಟೇ ಅಲ್ವಾ? ಇದು ಬೇಕು. 7 9 63 ಆ್ಯಂಡ್ 24 ಹೋಗಲ್ಲ, 13 ಹೋಗಲ್ಲ, ಇದು ಹೋಗಲ್ಲ. 7 9 63 ಹೋಗುತ್ತೆ, 90 2 ಜ 1 ಜನ 7 ಆ್ಯಂಡ್ 2 20 ಹೋಗಲ್ಲ. 7 9 63 ಆ್ಯಂಡ್ 14 ಇದು ಹೋಗುತ್ತೆ. 7 9 63 29 ಹೋಗಲ್ಲ, ಕ್ಲಿಯರ್? ಸೊ ಒಂದೇ ಆಪ್ಷನ್ ಹೋಗುತ್ತೆ, ಇದು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ 6 4 24 ಲಾಸ್ಟಲ್ಲಿ 4 ಬರಬೇಕು, 2 ಆಪ್ಷನ್ ಹೋಗುತ್ತೆ ಸ್ಟಾರ್ಟಿಂಗ್, ಹಿಂಗೂ ಬೇಕಾದ್ರೂ ನಾವು ಮಾಡ್ಬೋದು, ಕ್ಲಿಯರ್ ಇದೆಯಾ? ಸೇಮ್ 3.5 7.5 ಡಿಫ್ರೆನ್ಸ್ ಎಷ್ಟು? 4%. 2 ಇಯರ್ಸ್ ಅಂದರೆ ಇಂಟು 2 8% ಫೈಂಡ್ ಔಟ್ ಮಾಡಬೇಕು. ಎಷ್ಟಕ್ಕೆ? 2,40,000ಗೆ. 2 ಜೀರೋಸ್ ಹೋಗುತ್ತೆ, ಪರ್ಸೆಂಟೇಜ್ ಹೋಗುತ್ತೆ. 24 ಇಂಟು 8 ಎಷ್ಟು? 192. ಗೀತಾ? ಸೇಮ್ 3.5ಗೆ 7.5ಗೆ ಡಿಫ್ರೆನ್ಸ್ ಎಷ್ಟು? 4%. ಎಷ್ಟು ವರ್ಷ? 3 ಇಯರ್ಸ್ ಅಂದರೆ 12% ಆಫ್ 2 ಲ್ಯಾಕ್ ಎಷ್ಟು? 12 ಇಂಟು 2 24,000. ಮುಗೀತಾ? ಪಟ ಮಾಡ್ಕೊಂಡು ಹೋಗ್ತಿರೋದೆ, ಈಸಿ ಕ್ವಶನ್ಸ್ ಅಲ್ಲ. ನೆಕ್ಸ್ಟ್ 3.5 7% ಡಿಫ್ರೆನ್ಸ್ ಎಷ್ಟು? 3.5. ಸೊ 3 ಇಯರ್ಸ್ ಅಂದರೆ ಇಂಟು 3 ಎಷ್ಟಾಯಿತು? 10.5 ಫೈಂಡ್ ಔಟ್ ಮಾಡಬೇಕು. 10.5% ಆಫ್ 5 ಲ್ಯಾಕ್ಸ್. ಸೊ 25 ಆ್ಯಂಡ್ 5 525 ಸ್ಟಾರ್ಟಿಂಗ್ ಬರಬೇಕು. ಮುಗೀತಾ? ಕ್ಲಿಯರ್? ನಾನು ಹೇಳಿದ್ದೀನಿ, ತಮ್ಮನೇಲಲ್ಲಿ ಹೇಳಿದ್ದೀನಿ, ಸಿಂಗಲ್ ಲೈನ್ ಇಲ್ಲ. 90% ಆಫ್ ದ ಕ್ವಶನ್ಸ್ ಪೆನ್ ಬೇಕಾಗಿಲ್ಲ. ಸೊ ಸ್ವಲ್ಪ ಫಾಸ್ಟ್ ಇದ್ದರೆ ಪೆನ್ ಇವೆಲ್ಲ ಬೇಕಾಗಿಲ್ಲ, ಪೆನ್ನು. ಓಕೆನಾ? ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸಮ್ ಆಫ್ 3,500 ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ದ 6 ಇಯರ್ಸ್ is 8% ಅಂದರೆ ಎಷ್ಟಪ್ಪ? 48% ಆಯಿತು. ಆ್ಯಂಡ್ ದ ಲಾಸ್ಟ್ 3 ಇಯರ್ಸ್ ಇಸ್ 3% ಅಂದರೆ 3 ಇಂಟು 3 9% ಆಯಿತು. ಟೋಟಲ್ ಏನು ಫೈಂಡ್ ಔಟ್ ಮಾಡಬೇಕು? 57% ಫೈಂಡ್ ಔಟ್ ಮಾಡಬೇಕು. ಎಷ್ಟಕ್ಕೆ? 3,500. ಅಂದರೆ 19 ಇಂಟು 3 ಆರ್ 7 ಇಂಟು 5. ಚೆಕ್ ಮಾಡ್ತೀರಾ ಆರ್ ಪೂರ್ತಿ ಮಾಡ್ತೀರಾ? ನಿಮ್ಮ ಇಷ್ಟ. ಪೂರ್ತಿ ಆದರೂ ಮಾಡಿ, ಚೆಕ್ ಆದರೂ ಮಾಡಿ, ನೀವು ಅದನ್ನ ಹೆಂಗೆ ಅಪ್ರೋಚ್ ಮಾಡ್ತೀರೋ. ಸೊ 3 ಚೆಕ್ ಮಾಡೋಣ. 5 6 8 ಹೋಗಲ್ಲ. ಸೊ 9 ಹೋಗುತ್ತೆ, 9 10 ಹೋಗಲ್ಲ, 9 9 6 ಹೋಗುತ್ತೆ, 2 ಆಪ್ಷನ್ ಹೋಗುತ್ತೆ 3ಇಂದ. ನೆಕ್ಸ್ಟ್ ನಾನು ಸಿಂಪಲಾಗಿ 7ಇಂದ ಚೆಕ್ ಮಾಡ್ತೀನಿ, ಕ್ಲಿಯರ್? ಸೊ 7 2 ಜ 14 ಆ್ಯಂಡ್ 62 ಉಳೀತು, 56 ಆಯಿತು, 65 ಹೋಗಲ್ಲ. ಇನ್ನಿದೆಯಾ?
7 2 ಜಾ 14 and 59 ಆಯಿತು. 8 ಜಾ 7 2 ಜಾ 14 59 ಆಯಿತು. 8 ಜಾ 56 3 ಉಳಿತು 35 ಹೋಗುತ್ತೆ. ಇಲ್ಲ ಮಾಡ್ತೀರಾ ಹೆಂಗೆ ಬೇಕಾದ್ರೆ ನಾವು ಮಾಡಿ, ತೊಂದರೆ ಇಲ್ಲ. 35 3 ಕ್ಯಾರಿ 25 ಪ್ಲಸ್ 21 46 ಪ್ಲಸ್ 3 49 4 ಕ್ಯಾರಿ 5 3 ಜಾ 15 ಪ್ಲಸ್ 4 ಸೇಮ್ ಟೈಪ್ ಆಫ್ ಕ್ವಶನ್. ಸೊ ಡೈರೆಕ್ಟ್ ಡಿಫ್ರೆನ್ಸ್ ಎಷ್ಟು 4 ಎಷ್ಟು ಇಯರ್ಸ್ 3 ಇಯರ್ಸ್ ಅಂದರೆ ಎಷ್ಟು 12%. ಸೊ 12 ಇಂಟು 22 ನಮ್ಗೆ ಗೊತ್ತಿಲ್ಲ ಅಂದರೆ 12 ಇಂಟು 2 ಮಾಡಿ 24 ಬರುತ್ತೆ. ಆ್ಯಂಡ್ ಇಂಟು 11 ಮಾಡಿದ್ರೆ ನಮ್ಗೆ ಏನು ಬರುತ್ತೆ 264 ಬರುತ್ತೆ. ಕ್ಲಿಯರ್? ಅಂದರೆ ಏನು ಮಾಡಿದ್ವಿ ಅಂದರೆ ನಾವು ಈ 22 ಇದೆ ಅಲ್ವಾ, ಇದನ್ನ ನಾವು 11 ಇಂಟು 2 ಅಂತ ಬರ್ಕೊಂಡಿದ್ವಿ. ಅಂದರೆ 12 ಇಂಟು 22 ಅಲ್ಲೇನಪ್ಪ, 12 ಇಂಟು 2 ಇಂಟು 11. ಸೊ 12 2 ಜಾ 24 ಇಂಟು 11 4 2 ಪ್ಲಸ್ 4 ಎಷ್ಟು 6 ಅಂಡ್ 260. ಕ್ಲಿಯರ್ ಇದೆಯಾ? ಸೇಮ್. ಎಷ್ಟು ಡಿಫ್ರೆನ್ಸು 3%. ಎಷ್ಟು ಇಯರ್ಸು ಸರಿ 3.5%. ಎಷ್ಟು ಇಯರ್ಸು 4 ಅಂದರೆ 14% ಆಯಿತು. 14 ಇಂಟು 5 ಎಷ್ಟು 70,000. ಕ್ಲಿಯರಾ? ಸೇಮ್ 3.5 ಇಂಟು 2 7 48 ಇಂಟು 7 ಲಾಸ್ಟಲ್ಲಿ ಏನು ಬರಬೇಕು 6 ಬರಬೇಕು. ಎರಡು ಆಪ್ಷನ್ ಹೋಯಿತು. ಕ್ಲಿಯರ್? 56 ಆಯಿತು. 5 ಕ್ಯಾರಿ 24 ಆಯಿತು. 28 ಪ್ಲಸ್ 5 33. ಮುಗೀತಾ? ನಾನೇನು ಹೇಳಿದೆ ಒಂದೇ ಲೈನು ಹೇಳಿದ್ದೀನಿ ಅದನ್ನೇ ಮಾಡ್ತೀನಿ. ಓಕೆನಾ? ಸೊ ಎಷ್ಟು 3.5 ಇಂಟು 4 14 ಆಯಿತು. 14 ಇಂಟು 44 ನನಗೆ ಬರಲ್ಲ. 14 ಇಂಟು 4 56 ಬಂತು. 56 ಇಂಟು 11 6 1 6 ಮುಗೀತು. ಕ್ಲಿಯರ್ ಇದೆಯಾ? To buy a new apartment, Shweta borrowed 9,95,500 at 4% per annum simple interest for 39 months. How much interest will she pay? ಹೊಸ ಅಪಾರ್ಟ್ಮೆಂಟ್ ಖರೀದಿಸಲು ಶ್ವೇತಾ 9,95,500 ಅನ್ನು ವಾರ್ಷಿಕ 4% ಬಡ್ಡಿ ದರದಲ್ಲಿ 39 ತಿಂಗಳಿಗೆ ಸಲುವಾಗಿ ಪಡೆದಳು. ಅವಳ ಎಷ್ಟು ಬಡ್ಡಿ ಪಾವತಿಸಿದೆ ನೋಡಿ. 4% ಪರ್ ಇಯರ್ ಅಂದರೆ 12 ಮಂತ್ಸ್ಗೆ. ಟೋಟಲ್ 39 ಮಂತ್ಸ್ ಫೈಂಡ್ ಔಟ್ ಮಾಡಬೇಕು. ಇನ್ನೊಂದು 12 ಮಂತ್ಸ್ಗೆ ಇನ್ನೊಂದು 4 ಆಯಿತು. ಇನ್ನೊಂದು 12 ಮಂತ್ಸ್ಗೆ ಇನ್ನೊಂದು 4 ಆಯಿತು. ಟೋಟಲ್ ಎಷ್ಟಾಯಿತು 12 ಆಯಿತು. 12% ಆಯಿತು. ಇಲ್ಲಿ ನೋಡಿ ಇನ್ನೆಷ್ಟು ಮಂತ್ಸ್ಗೆ ಬೇಕು 3 ಮಂತ್ಸ್ಗೆ ಬೇಕು. ಸೊ 12 ಮಂತ್ಸ್ಗೆ 4% ಅಂದರೆ 3 ಮಂತ್ಸ್ಗೆ ಎಷ್ಟಾಗುತ್ತೆ ಕ್ಲಿಯರ್? 4 1 ಜಾ 4 3 ಜಾ ಇಲ್ಲಿ 3/3 ಮಾಡಿದ್ರೆ 1%. ರೈಟ್? ಹಾಗಾದರೆ ಎಷ್ಟಾಯಿತು ಟೋಟಲ್ 13%. ಸೊ 13% ಆಫ್ 9,95,500ನ ಫೈಂಡ್ ಔಟ್ ಮಾಡಬೇಕು. ಹೋಯ್ತು. ಏನು ಮಾಡೋಣ? ಕರೆಕ್ಟ್ ಎಂದು ಚೆಕ್ ಮಾಡಬೇಕಾಗುತ್ತೆ. ರೈಟ್? ಸರ್ ಮಾಡ್ಬೋದಾ? ತರ್ಟಿಂದ ಚೆಕ್ ಮಾಡಿ ಅಂತ ಮಾಡಿಬಿಟ್ರಿ ತಗೊಳ್ಳಿ. ಇದೆಲ್ಲ 9955 ಇಂಟು 13 5 ಜಾ 65 6 ಕ್ಯಾರಿ 13 5 ಜಾ 65 ಪ್ಲಸ್ 6 71 ಮುಗೀತಲ್ಲ. ಲಾಸ್ಟಲ್ಲಿ 15. ಕ್ಲಿಯರ್ ಇದೆಯಾ? ಒಳ್ಳೆ ಪೂರ್ತಿ ಮಾಡೋಣ. ಮಾಡೋಣ ತಗೊಳ್ಳಿ. 19 5 ಜಾ 65 6 ಕ್ಯಾರಿ 19 5 ಜಾ 65 ಪ್ಲಸ್ 71 7 ಕ್ಯಾರಿ 19 7 ಜಾ 0 ಸರಿ 117 ಪ್ಲಸ್ 17 124 12 ಕ್ಯಾರಿ ಅಗೈನ್ 117 ಪ್ಲಸ್ 12 129. ಮುಗೀತಾ? ಕ್ಲಿಯರ್? ನೆಕ್ಸ್ಟ್ ಸೇಮ್ ಟೈಪ್ ಆಫ್ ಕ್ವಶನ್. ಸೊ ಡೈರೆಕ್ಟ್ 3.5 ಇಂಟು 2 7%. 7 ಇಂಟು 46 ಲಾಸ್ಟಲ್ಲಿ 2 ಬರಬೇಕು. ಎರಡು ಆಪ್ಷನ್ ಐತೆ. ಸೊ ಮಾಡೋಣ. 46 ಇಂಟು 7 42 4 ಕ್ಯಾರಿ 32. ಮುಗೀತಾ? ಸೇಮ್ 3.5 ಅಂದರೆ 4%. 4 ಇಂಟು 2 8%. 26 ಇಂಟು 8 48 4 ಕ್ಯಾರಿ 16 ಪ್ಲಸ್ 4 20 208. ಮುಗಿತಾ? ಬೇಸಿಕ್ ಕ್ವಶನ್ಸ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ 6% ಇದೆ. ಇದು 2024 ಇದೆ. ಈಗ ಚೇಂಜ್ ಆಗುತ್ತೆ ಸೊಲ್ಯೂಷನ್. ಅಂದರೆ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 40 ಆರ್ 6%. ಸೊ 6% ಯಾವುದೂ ಇಲ್ಲ. ಸೊ ಆನ್ಸರ್ 40 ಆಗಿರುತ್ತೆ. 40 ಆಗಿರ್ಬೋದು,
ಬಟ್ ನಾವು ಏನು ಮಾಡೋಣ, ಒಂದ್ಸಲ ಮಾಡೋಣ, ಒಂದ್ಸಲ ಮಾಡಿದ್ಮೇಲೆ ನೋಡೋಣ. ಓಕೆನಾ? Find simple interest on 4,000 at 6% per rate of interest for a period of 20 February 2024 to 21 April 2024. 2024 ಇದು ಯಾವುದು ಲೀಪ್ ಇಯರ್. ಕ್ಲಿಯರ್? ಸೊ ಅಂದರೆ 366 ಡೇಸ್ ಇರುತ್ತೆ, ನೆನ್ಪಿಟ್ಕೊ. 4,000ಕ್ಕೆ 6%, ಎಷ್ಟು ದಿನ ಗೊತ್ತಿಲ್ಲ, ಮಾಡಬೇಕು. 20 ಫೆಬ್ರವರಿ ಅಂದರೆ ಇನ್ನು ಉಳಿದಿರೋದೆಷ್ಟು, 9, 29 ಡೇಸ್ ಇರುತ್ತೆ, ರೈಟ್? ಲೀಪ್ ಇಯರ್ ಅಂದರೆ 9 ಪ್ಲಸ್ ಏಪ್ರಿಲ್ದು 21 ಪ್ಲಸ್ ಮಾರ್ಚ್ದು 31, 52 ಪ್ಲಸ್ 9 61 ಆಯಿತು. ಬೈ 100 ಕಾಮನ್ ಆಗಿ ಎಷ್ಟು ಡೇಸು, 366 ಡೇಸ್. 1 ಜಾ 6 ಜಾ, ಕ್ಯಾನ್ ದಿ ಕ್ಯಾರಿ 2 zeros ಕ್ಯಾನ್, ಆನ್ಸರ್ ಎಷ್ಟು, 41. ಕ್ಲಿಯರ್ ಇದೆಯಾ? ಸೊ ಇಷ್ಟು. ನೆಕ್ಸ್ಟ್ ಸೇಮ್ 3.5 ಡಿಫ್ರೆನ್ಸ್, ದಟ್ ಈಸ್ ಇಂಟು 3 10.5, 10.5 ಇಂಟು 46, 46 ಇಂಟು 5 230, 2 ಕ್ಯಾರಿ ಅಂಡ್ 48. ಮುಗೀತಲ್ಲ? ಕ್ಲಿಯರ್? ಸೊ ಬೇಸಿಕ್ ಕ್ವಶನ್ಸ್. ಸೇಮ್ ಎಷ್ಟು, 4%, 4 ಇಂಟು 4 16%, 16 ಇಂಟು 22, ರೈಟ್? ಇಷ್ಟು. ಸೊ ನಮ್ಗೆ ಗೊತ್ತಿಲ್ಲ, 16 ಇಂಟು 2 ಇಂಟು 11 ಮಾಡೋಣ. ಕ್ಲಿಯರ್? 32 ಇಂಟು 11 ಈಸಿ, 2 ಪ್ಲಸ್ 3 5 ಅಂಡ್ 3 352. ನಾನು ಹೇಳಿದೆ ಸಿಂಗಲ್ ಲೈನಲ್ಲೇ ಬರುತ್ತೆ ಅಂತ. ಓಕೆನಾ? The sum of money was invested simple interest at a rate of 9 years. Okay. Had it been invested 8% per annum high rate, it would have fetched 7992 more. Find the principal ಅಂತ ಕೇಳಿದ್ದಾರೆ. ಸೇಮ್ ಟೈಪ್ ಆಫ್ ಕ್ವಶನ್ಸ್ ಎಲ್ಲಾನು. ಒಂದು ಮೊತ್ತವನ್ನು ಸರಳ ಬಡ್ಡಿಯಲ್ಲಿ ಒಂದು ನಿರ್ದಿಷ್ಟ ದರದಲ್ಲಿ 9 ವರ್ಷಗಳಿಗೆ ಹೂಡಿಕೆ ಮಾಡಲಾಯಿತು. ಅದೇ ಮೊತ್ತವನ್ನು 8 ಹೆಚ್ಚಳ ಮಾಡಿದ್ರೆ, ಅಂದರೆ 9 ಇಂಟು 8 ಹೆಚ್ಚಳ ಮಾಡಿದ್ರೆ ಅದೇನಾಗುತ್ತೆ, 792 ಹೆಚ್ಚು ಬಡ್ಡಿ ಸಿಗ್ತಿತ್ತು. ಅಂದರೆ ಎಷ್ಟು, 72%, ರೈಟ್? ಸೊ 72% ನ ವ್ಯಾಲ್ಯೂ ಎಷ್ಟು, 7,992. ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಪ್ರಿನ್ಸಿಪಲ್ ಅಂದರೆ 100, ರೈಟ್? ಸೊ 1 ಜಾ 1 ಜಾ, ನೆಕ್ಸ್ಟ್ ಉಳೀತು 79 ಉಳೀತು, ಎಗೇನ್ 1 ಜಾ, ಎಗೇನ್ 72 ಉಳೀತು, 111 ಇಂಟು 100. ಕ್ಲಿಯರ್? ಎಗೇನ್ ಸೇಮ್ ಎಷ್ಟಪ್ಪ, 4%, 4 ಇಂಟು 4 16, 16 ಇಂಟು 24 ಆರ್ 24 ಇಂಟು 16, 4 ಜಾ 64, 6 ಕ್ಯಾರಿ ಇಂಟು ಜಾ 32 ಪ್ಲಸ್ 6 38. ಮುಗೀತಾ? ಹಾಂ. Find the simple interest 4,000 at 6% per annum rate of interest for the period of 22 February 2024, ಲೀಪ್ ಇಯರ್, ಟು 23 ಏಪ್ರಿಲ್ 2024. ನಾನು ಆಲ್ರೆಡಿ ಹೇಳಿ 6 ಮಲ್ಟಿಪಲ್ ಆನ್ಸರ್ ಇದೆಯಾ, ಇಲ್ಲ. 40 ಮಲ್ಟಿಪಲ್ ಆನ್ಸರ್ ಇದೆಯಾ, ಇದೆ ಸರ್, 40. ಕ್ಲಿಯರ್? ಇಲ್ಲ ಪೂರ್ತಿ ಮಾಡಬೇಕಂದ್ರೆ ಇಲ್ಲೊಂದು ಕ್ವಶನ್ ಮಾಡಿ ನೋಡಿ. ಓಕೆನಾ? ಸೇಮ್ ಡಿಫ್ರೆನ್ಸ್ ಎಷ್ಟಪ್ಪ, 4, 4 ಇಂಟು 3 12, 12 ಇಂಟು 24 ಮಾಡಬೇಕು. 24 2 ಜಾ 48, 4 ಕ್ಯಾರಿ, 24 1 ಜಾ 24 ಪ್ಲಸ್ 4 28, 288. ಕ್ಲಿಯರ್? ಸೇಮ್ ಡಿಫ್ರೆನ್ಸ್ ಎಷ್ಟಪ್ಪ, 4 3 ಎಷ್ಟು, 12, 12 ಇಂಟು 26 ಆರ್ 26 ಇಂಟು 12, 12 6 ಜಾ 72, 7 ಕ್ಯಾರಿ, 12 2 ಜಾ 24 ಪ್ಲಸ್ 7 31. ಕ್ಲಿಯರ್? ನೆಕ್ಸ್ಟ್ 6 4000 ಕೊಟ್ಟಿದ್ದಾರೆ, 6 ಮಲ್ಟಿಪಲ್ ಇದೆಯಾ, 40 ಮಲ್ಟಿಪಲ್ ಇದೆಯಾ, ಇದೆ ಸರ್, 40. ಕ್ಲಿಯರ್? ಸೇಮ್ 3.5 ಇಂಟು 3 10.5, 10.5% ಆಫ್ ಏನು ಫೈಂಡ್ ಔಟ್ ಮಾಡಬೇಕು, 480 ಆರ್ 48 ಮಾಡಿದ್ರು ಸಾಕು. 48 ಇಂಟು 5 240, ಅಂದರೆ 40 ಇಲ್ಲಿ 2 ಇಲ್ಲಿ ಕ್ಯಾರಿ, 48 1 ಜಾ 48 ಪ್ಲಸ್ 250. ಬೇಸಿಕ್ ಕ್ವಶನ್. ಇದನ್ನ ಇನ್ನೇನು ಹೋಮ್ವರ್ಕ್ ಮಾಡ್ತಾರೆ, ಡೈರೆಕ್ಟ್ ಕೊಟ್ಟಿದ್ದಾರೆ 40. ಕ್ಲಿಯರ್? ಸೊ ಇಷ್ಟೇ ಸಿಂಪಲ್ ಇಂಟ್ರೆಸ್ಟ್. ನಾನು ಏನು ಹೇಳಿದೆ, ಟೈಮ್ ತಗೊಳ್ತೀನಿ, 10 ಕ್ವಶನ್ಸ್ಗೆ ಟೈಮ್ ತಗೊಳ್ತೀನಿ ನಿಮಗೆ ಅರ್ಥ ಆಗೋದಕ್ಕೆ. ಇವೆಲ್ಲ ಸಮೇತ ಪೆನ್ನು ಪೇಪರ್ ಏನೂ ಬೇಕಾಗಿಲ್ಲ. ಕ್ಲಿಯರಾ? ಸೊ ನಮಗೆ ಎಕ್ಸಾಮಲ್ಲಿ ನಾವು ಏನು ಮಾಡ್ತೀವಲ್ಲ, ನಮಗೆ ಸೊಲ್ಯೂಷನ್ ಬೇಕು ಅಷ್ಟೇ. ಪೂರ್ತಿ ಮಾಡೋ ಬದಲು ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ, ಯೂನಿಟ್ ಡಿಜಿಟ್ನ ಯೂಸ್ ಮಾಡ್ಕೊಳ್ಳಿ, ಡೈರೆಕ್ಟ್ ಇಲ್ಲೇ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳಿ, ಹೆಂಗೆ ಬೇಕಾದ್ರೂ ನಾವು ಮಾಡ್ಕೋಬೋದು, ತೊಂದರೆ ಇಲ್ಲ. ನಮ್ಗೇನು ಬೇಕು, ಆನ್ಸರ್ ಬೇಕು. ಕ್ಲಿಯರ್? ಸೊ ಇಷ್ಟು ಸಿಂಪಲ್ ಇಂಟ್ರೆಸ್ಟು ನಿಮಗೆ. ನಾಳೆ ಸಂಡೇ, ಸೊ ಯಾವುದು ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. ಬೇಡ ಸಿ ಐ ಮಾಡಿಬಿಡೋಣ, ಸಿಂಪಲ್ ಇಂಟ್ರೆಸ್ಟ್ ಕಂಪ್ಯೂಟರ್ಸ್ ಮುಗಿದ್ಬಿಡುತ್ತೆ. ಕ್ಲಿಯರ್?
ಸೊ ಕ್ಲಾಸ್ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ರೂಪದಲ್ಲಿ ತಿಳಿಸಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಕಾನ್ಸೆಪ್ಟ್ಸು ಟ್ರಿಕ್ಸ್ ಎಲ್ಲ ಯೂಸ್ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು. ಮತ್ತೆ ನೋಡಿ, ಇದು ಒಂದು PDF ಬೇಕು ಅಂದರೆ ಈ ಕ್ಲಾಸ್ದು ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಕ್ಲಿಯರಾ? ಸೊ ಮತ್ತೆ ಸಿಗೋಣ.